ಇನ್ನಿಷ್ಟು ದೃಶ್ಯಗಳು ದೆಹಲಿಯಿಂದಲೂ ಕೂಡ ಬರ್ತಾ ಇದೆ. ನೋಡ್ತಾ ಇರೋ ದೆಹಲಿಯಿಂದ ಬರ್ತಾ ಇರುವಂಥ ದೃಶ್ಯ ಈಗ BJP ನಾಯಕರ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ರಸ್ತೆಯ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ಅವರ ಕಾರ್ಯಕರ್ತರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ವಿಭಿನ್ನ ಶೈಲಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ವಿಪಕ್ಷವಾಗಿ ಕುಳಿತಿದ್ದಂಥ BJP ಆಡಳಿತ ಪಕ್ಷವಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಒಂದು ಗಳಿಗೆ ಒಂದು ಸಂಭ್ರಮ, ಆ ಒಂದು ಸಮಯಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಅನೇಕರು ಅವರ ಒಂದು ಸಂಪೂರ್ಣ ರಾಜಕಾರಣದ ಜೀವನವನ್ನೇ ಕೊಟ್ಟಿದ್ದರು. ಈಗ ರಾಜಕಾರಣದ ಜೀವನದ ಅಂತ್ಯಭಾಗದಲ್ಲಿ ಕೆಲವರಿಗೆ ಅಧಿಕಾರ ಸಿಗ್ತಾ ಇದೆ. ಇದರ ಜೊತೆಗೆ ಹೊಸ ಹೊಸ ಯುವಕರು ಈಗ ತಾನೇ ರಾಜಕಾರಣಕ್ಕೆ ಕಾಲಿಟ್ಟರು, ಅವರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಹೊಸ ಕಾರ್ಯಕರ್ತರನ್ನ ಸೆಳೆಯೋ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ. ಇದರ ನಡುವೆ ಕರ್ನಾಟಕದ ನಾಯಕರು ಮಾತಾಡ್ತಿದ್ದಾರೆ, ನೋಡೋಣ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್ಸು. ಅದಕ್ಕೆ ಕಾಂಗ್ರೆಸ್ಸಿಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದರೆ ಖ್ಯಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟನ್ನು ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದರೂ ಇರಲಿ ಅಂತ ಹೇಳಿದ್ರು. ಆದರೆ ಈಗೇನಾಯಿತು, ಒಂದೂ ಕೂಡ ಅವ್ರಿಗೆ ಬರುವಂಥ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನು ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಇವರು ಹೇಳ್ತಾ ಇರುವಂಥ ಮತ್ತು ಇದ್ರ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥ ಮಾತನ್ನು ಗಮನಿಸ್ತಾ ಇದ್ದಾರೆ. ಈಗ ನವದೆಹಲಿಯಲ್ಲಿ ತುಂಬ BJPಯ ಸೆಲೆಬ್ರೇಷನ್ ದೃಶ್ಯಗಳು ಕೂಡ ನಿಮಗೆ ಕಂಡು ಬರ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ, ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ನರೇಂದ್ರ ಮೋದಿಯವರು ದೆಹಲಿಯ BJP ಕಚೇರಿಗೆ ತೆರಳುತ್ತಾರೆ. ಅಲ್ಲಿ ತೆರಳಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಯಾಕೆಂದರೆ 27 ವರ್ಷ ಆದಮೇಲೆ BJP ಅಧಿಕಾರಕ್ಕೆ ಬರ್ತಾ ಇದೆ. ಸಹಜವಾಗಿ ಆ ಒಂದು ಗೆಲುವಿನ ಪೊಟ್ರೆ ಏನಿದೆ ಅಥವಾ ಆ ಒಂದು ಇಮೇಜ್ ಇರುತ್ತೆ, ಅದನ್ನು ಜನರ ಮುಂದೆ ಪ್ರಸ್ತುತಪಡಿಸ್ತಾ ಮುಂದಿನ ಬಿಹಾರಕ್ಕೂ ಕೂಡ ಒಂದು ಫೌಂಡೇಶನ್ನ, ಒಂದು ತಳಪಾಯವನ್ನು, ರಾಜಕೀಯ ತಳಪಾಯವನ್ನು ಹಾಕೋ ನಿಟ್ಟಲ್ಲಿ ಏನೇನು ಬೇಕೋ ಎಲ್ಲ BJP ಇಂಥ ಒಂದು ಚುನಾವಣಾ ತಂತ್ರಗಾರಿಕೆ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆ ಓದಿಲ್ಲ. ಒಂದು ಸೋಲೆ ಇರ್ಬೋದು ಅಥವಾ ಗೆಲುವೇ ಇರ್ಬೋದು. ಸೋತಂಥ ಸಂದರ್ಭದಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು ಅದೇ ರೀತಿ ಅಪ್ರೋಚನ್ನು ರಾಜಕೀಯವಾಗಿ ಮಾಡಿದೆ. ಅಟ್ ದ ಸೇಮ್ ಟೈಮ್ ಗೆದ್ದಂಥ ಸಂದರ್ಭದಲ್ಲೂ ಕೂಡ ನಾಯಕತ್ವವನ್ನು ಪ್ರತಿಬಿಂಬಿಸ್ತಾ, ಯೋಜನೆಗಳನ್ನು ಪ್ರತಿಬಿಂಬಿಸ್ತಾ, ಜೊತೆಗೆ ಪಕ್ಷವನ್ನು ಹಾಗೆ ಕಾರ್ಯಕರ್ತರನ್ನ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಮುಂದಿನ ಚುನಾವಣೆಗೂ ಕೂಡ ಅವರ ಮಿಷನರಿಯನ್ನು ರೆಡಿ ಮಾಡೋ ನಿಟ್ಟಲ್ಲಿ BJP ಯಾವತ್ತೂ ಕೂಡ ಮುಂದೆ ಇದೆ ಇನ್ನಿತರ ಕಂಪೇರ್ ಮಾಡಿದ್ರೆ. ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳು ಇವತ್ತಿನ 7 ಗಂಟೆ ಮೋದಿಯವರ ಭೇಟಿ ಮೇಲೆ ಇದೆ.